ಇದೇ ಮುಟ್ಕೊಂಡು ಹೇಳ್ಬೋದು, ನಾನು ಲೈಫಲ್ಲಿ ಯಾವತ್ತೂ ಆಲ್ಕೋಹಾಲ್ ಟಚ್ ಮಾಡ್ದವನಲ್ಲ. ನಾನು ಸಿಗರೇಟ್ ಒಂದು 2 ಸಲ ನನ್ನ ಸಿನಿಮಾಗೋಸ್ಕರ, ಆ ಕ್ಯಾರೆಕ್ಟರ್ಗೋಸ್ಕರ ಸೇದಿರ್ತೀನಿ ಬಿಟ್ರೆ ನನ್ನ ರಿಯಲ್ ಲೈಫಲ್ಲಿ ನಾನು ಸಿಗರೇಟ್ ಸೇದ್ದವನಲ್ಲ. ಸೊ ಡ್ರಗ್ ಅಂದರೆ ನನಗೆ ಅದರ ಹೆಸರೇ ಕೆಲವೊಂದೆಲ್ಲ ಬರಲ್ಲ. ನಮಗೆ IMDb ಅಂದರೆ ಗೊತ್ತು, ಸಿನಿಮಾ ರೇಟಿಂಗು. ಇದು IDMA ಅಲ್ಲ, IDMA ಅಂತ ಏನೋ ಇದೆ ಡ್ರಗ್ಗು, ಏನೋ ಒಂದು MMD. ಓಕೆ, ಸೊ ಅದ್ರ ಬಗ್ಗೆ ನಮಗೆ ಜಾಸ್ತಿ ನಾಲೆಜ್ ಇಲ್ಲ. ಸೊ ಅದು ನಾಲೆಜ್ ಇಲ್ಲದೆ ಇರುವಂಥದ್ದೇ ಒಳ್ಳೇದು ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಈ ಒಂದು ಕಾರ್ಯಕ್ರಮ ಇದು ಹೆಂಗಿದೆ ಅಂತಂದರೆ, ನಾವು ಸಿನಿಮಾ ಭಾಷೆಯಲ್ಲಿ ಹೇಳೋದಾದ್ರೆ, ನಾವು ಈ ಬುಕ್ ಮೈ ಶೋನಲ್ಲಿ ನೋಡ್ತಾ ಇರ್ತೀವಿ ಎಷ್ಟು ಜನ ಬಂದಿದ್ದಾರೆ, ಏನಾಗಿದೆ ಅಂತ. ಆರೆಂಜ್ ಬಂದರೆ ನಮ್ಗೊಂಥರ ಫಾಸ್ಟ್ ಫೀಲಿಂಗು, ಅಂದರೆ ಸಿನಿಮಾ ಆಲ್ಮೋಸ್ಟ್ ಫುಲ್ ಆಗ್ತಾ ಇದೆ ಅಂತ. ಸೊ ಇವತ್ತು ಇಲ್ಲಿ ಆರೆಂಜ್ ಆಗಿದೆ, ಹೌಸ್ಫುಲ್. ಮೇ ಬಿ ಸುಹೇಲ್ ಕಂದಕ್ ಅವರ ನೆಕ್ಸ್ಟ್ ಏನು ಕಾರ್ಯಕ್ರಮ ಇರುತ್ತೆ ಆವಾಗ ನಾನು 100% ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತೀನಿ, ಪೊಲೀಸ್ ಇಲಾಖೆ ಮಾಡ್ತಾ ಇರುವಂತಹ ಕೆಲಸವನ್ನ ನೋಡಿದ್ರೆ ನೆಕ್ಸ್ಟ್ ನಮ್ಮ ಕಾರ್ಯಕ್ರಮ TMFI ಅಲ್ಲಿ ಆದಾಗ ಅವ್ರು ಯಾವುದೇ ರೀತಿಯ ಪ್ರಮೋಷನ್ ಮಾಡಬೇಕಾಗಿಲ್ಲ, ಇದು 100% ಸೋಲ್ಡ್ ಔಟ್ ಆಗುವಂತ ಕಾರ್ಯಕ್ರಮ ಆಗುತ್ತೆ ಅಂತ.